ನಾಳೆ ಏಪ್ರಿಲ್ 19ರಂದು ಲೋಕಸಭಾ ಚುನಾವಣೆಯ ದಕ್ಷಿಣ ಕನ್ನಡದ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ ಪೂಜಾರಿಯವರು ಸುಳ್ಯದಲ್ಲಿ ಮತಯಾಚನೆಯನ್ನ ಮಾಡಲಿದ್ದಾರೆ ಎಂದು ಸುಳ್ಯದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಪಿಸಿ ಜಯರಾಮರವರು ಹೇಳಿದ್ದಾರೆ. ಅವರು ಇಂದು ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ವಿವರವನ್ನು ತಿಳಿಸಿದರು. ನಾಳೆ ಬೆಳಗ್ಗೆ 8:30 ಗಂಟೆಗೆ ಸರಿಯಾಗಿ ಸುಳ್ಯದ ಹಳೆಗೇಟಿನಿಂದ ಆರಂಭಿಸಿ ಖಾಸಗಿ ಬಸ್ ನಿಲ್ದಾಣದ ಬಳಿ ಮತದಾರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಿರಂತರವಾಗಿ ನಗರದಾದ್ಯಂತ ಇವರು ತೆರೆದ ವಾಹನದಲ್ಲಿ ಜಾಥಾವನ್ನು ನಡೆಸಲಿದ್ದಾರೆ. ಅಲ್ಲದೆ ಸುಳ್ಯ ತಾಲೂಕಿನ ತುಡಿಕಾನ, ಅರಂತೋಡು, ಗುತ್ತಿಗಾರು, ಸವಣೂರು ಮೊದಲಾದ ಕಡೆಗಳಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಕಾಂಗ್ರೆಸ್ ನಾಯಕರಾದ ಭರತ್ ಮುಂಡೋಡಿ, ಎನ್ ಜಯಪ್ರಕಾಶ್ ರೈ, ವೆಂಕಪ್ಪಗೌಡ, ಸದಾನಂದ ಮಾವಜಿ, ಸಂಶುದ್ದೀನ್ ಎಸ್ ಹಾಗೂ ಜ್ಯೋತಿ, ಪಿಎಸ್ ಗಂಗಾಧರ, ರಾಜೀಪಿ ರೈ, ಗಫೂರ್ ಕಲ್ಮಡ್ಕ ಹಾಗೂ ಪ್ರವೀಣ್ ಮುಂಡೋಡಿ ಮೊದಲಾದವರು ಉಪಸ್ಥಿತರಿದ್ದರು. 8:30 ಗಂಟೆಗೆ ಹಳೆಗೇಟು ಪಂಪ್ವೆಲ್ನಿಂದ ನಮ್ಮ ಆರಂಭ ನಮ್ಮ ವಾಹನ ಜಾಥಾದಲ್ಲಿ ಅವರು ಇದ್ದುಕೊಂಡು ಪೇಟೆಯ ಇಕ್ಕೆರೆಗಳಲ್ಲಿ ಕೂಡ ನಮ್ಮ ಪಕ್ಷದ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರುಗಳು, ಪಕ್ಷದ ಎಲ್ಲ ಮುಂಚೂಣಿ ಘಟಕದ ನಾಯಕರುಗಳು ಎಲ್ಲ ಸೇರಿಕೊಂಡು ನಾವು ಮತವನ್ನು ಯಾಚಿಸ್ತಕ್ಕಂಥ ಕೆಲಸವನ್ನು ಮಾಡಿ ಬಸ್ ಸ್ಟ್ಯಾಂಡಿಗೆ ಒಳಗೆ ಬಂದಾಗ ಅಲ್ಲಿ ಒಂದು ಕಾರ್ನರ್ ಮೀಟಿಂಗ್ ಇದೆ. ಅಲ್ಲಿ ಸೇರತಕ್ಕಂಥ ಸಭೆಯನ್ನು ಉದ್ದೇಶಿಸಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪದ್ಮರಾಜರವರು ಅಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲಿಂದ ಮುಂದುವರಿದು ಮೇಲೆ ಗಾಂಧಿನಗರದ ಪೆಟ್ರೋಲ್ ಬಂಕಿನವರೆಗೆ ನಮ್ಮ ಮತಗಟ್ಟೆಯ ಕಾರ್ಯಕ್ರಮ ಮುಗಿದ ಬಳಿಕ ಅಲ್ಲಿಂದ ನೇರವಾಗಿ ನಾವು ಇದು 10:30 ಗಂಟೆಗೆ ಮುಗಿತದೆ. 11 ಗಂಟೆಗೆ ಸಂಪಾದೆ ಕಲ್ಲುಗುಂಡಿಯಲ್ಲಿ ಅದೇ ರೀತಿ ಪೇಟೆಯ ಉದ್ದಾಗಲಕ್ಕೆ ಕೂಡ ನಾವು ರೋಡ್ ಶೋದ ಮೂಲಕ ಮತವನ್ನು ಕೇಳತಕ್ಕಂಥ ವಿಚಾರಗಳನ್ನು ಮಾಡಿ ಅಲ್ಲಿ ಕೂಡ ನಗರದ ಕಲ್ಲುಗುಂಡಿಯ ನಗರದ ಮಧ್ಯಭಾಗದಲ್ಲಿ ಕೂಡ ಒಂದು ಸಭೆಯನ್ನು ಉದ್ದೇಶಿಸಿ ಮತವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳು ಯಾಚಿಸ್ತಾರೆ. ಅದರ ನಂತರ ನಾವು ಅಲ್ಲಿಂದ ನೇರವಾಗಿ ತುಡಿಕಾನ ದೇವಸ್ಥಾನಕ್ಕೆ 12 ಗಂಟೆಗೆ ಬಂದು ಅಲ್ಲಿ ದೇವರ ಪೂಜೆ ವಿಧಿ ಕಾರ್ಯಕ್ರಮಗಳನ್ನು ಮುಗಿಸಿ ಅಲ್ಲಿಂದ ಅಡ್ಡೇಡ್ಕ ಕಾಲೋನಿಗೆ ಒಂದು 12:30 ಗಂಟೆಗೆ ಅಲ್ಲಿ ಕೂಡ ಸೇರಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರನ್ನು, ಅಲ್ಲಿ ಸೇರಿರ್ತಕ್ಕಂಥ ಸಾರ್ವಜನಿಕರನ್ನು ಉದ್ದೇಶಿಸಿ ನಮ್ಮ ಅಭ್ಯರ್ಥಿಗಳು ಮಾತನಾಡುವರಿದ್ದಾರೆ. ಅಲ್ಲಿಂದ ನೇರವಾಗಿ ನಾವು ಆ ಕಾರ್ಯಕ್ರಮದ ಮುಗಿದ ಬಳಿಕ ಅರಂತೋಡಿನ ಮುಖೇನ ಮರ್ಕಂಜದ ಭಯ ಆಗಿ ಮರ್ಕಂಜಾಗಿ ಎಲೆಮೆಲೆಗಾಗಿ ಗುತ್ತಿಗಾರ ಪೇಟೆಗೆ ನಾವು ಹೋಗುವರಿದ್ದೇವೆ. ಗುತ್ತಿಗಾರಿನಲ್ಲಿ ಕೂಡ ಒಂದು ರೋಡ್ ಶೋವನ್ನು ಮಾಡಿ ಅಲ್ಲಿ ಮುತ್ತಪ್ಪನಗರದ ಬಳಿ